ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮಾಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಧಾರವಾಡ ಮಾಜಿ ಯೋಧರು ದಾಳಿ ಮಾಡಿದವರಿಗೆ ತಕ್ಕ ಪಾಠ ಕಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸದಿಂದ ಮಡಿದವರಿಗೆ ಧಾರವಾಡದಲ್ಲಿ ಮಾಜಿ ಯೋಧರು ಶ್ರದ್ಧಾಂಜಲಿ ಸಲ್ಲಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿಯ ಕಾರ್ಗಿಲ್ ಸ್ತೂಪದ ಬಳಿ ಸೇರಿದ ಧಾರವಾಡದ ಮಾಜಿ ಯೋಧರು ಹಾಗೂ ಧಾರವಾಡದ ನಾಗರಿಕರು ಶ್ರದ್ಧಾಂಜಲಿ ಸಲ್ಲಿಸಿದರು. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಇತ್ತೀಚೆಗೆ ಕಡಿಮೆಯಾಗಿತ್ತು. ಈಗ ಮತ್ತೆ ಅಟ್ಟಹಾಸ ಮೆರೆದಿರುವ ಉಗ್ರರಿಗೆ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕು. ಉಗ್ರರ ಅಡುಗುತಾಣಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ರೀತಿ ದಾಳಿ ನಡೆಸಿ ಅವರ ಅಡುಗುತಾಣಗಳ ಹುಟ್ಟಡಗಿಸಬೇಕು ಎಂದು ಮಾಜಿ ಯೋಧರು ಆಗ್ರಹಿಸಿದರು. ಜೊತೆಗೆ ಪಹಲ್ಗಾಮ್ನಲ್ಲಿ ನಡೆದ ಈ ಘಟನೆಯನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ನಡೆಸುವ ಮೂಲಕ ಪಾಕಿಸ್ತಾನಕ್ಕೆ ಹಾಗೂ ಉಗ್ರರಿಗೆ ತಕ್ಕ ಉತ್ತರ ನೀಡಬೇಕು ಎಂದು ಮಾಜಿ ಯೋಧರು ಮತ್ತು ಧಾರವಾಡದ ನಾಗರಿಕರು ಒತ್ತಾಯಿಸಿದ್ದಾರೆ. ಸಂತೋಷ್ ಮೇದಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಧಾರವಾಡ. ಇದು ನಮ್ಮ ದೇಶದಲ್ಲಿ ಒಂದು ಭಯಾನಕವಾದಂಥ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ನಮ್ಮ ಕೇಂದ್ರ ಸರ್ಕಾರ ಉತ್ತರ ಕೊಡ್ತದೆ ಅಂತೇಳಿ ನಮಗೆಲ್ಲ ಭರವಸೆ ಇದೆ. ಈ ಇದನ್ನು ನಾವೆಲ್ಲರಿಗೂ ಇಡೀ ದೇಶದ ನಾಗರಿಕರೆಲ್ಲ ಇದನ್ನು ಖಂಡಿಸ್ತಾರೆ. ಇಂಥ ಕೃತಿ ಎಂದೂ ಆಗಬಾರ್ದು ಅಂಥೇಳಿ ನನ್ನ ಒಂದು ಆಶಯ ಇದೆ. ನಮಸ್ಕಾರ. ಚಂದ್ರಶೇಖರ್ ಅಮೀನ್ಗಢ್, ಕಾರ್ಗಿಲ್ ಸ್ತೂಪದ ಫೌಂಡರ್ ಪ್ರೆಸಿಡೆಂಟ್. ಇಲ್ಲಿ ಪಹಲ್ಗಾಮ್ದ ನಗರದಲ್ಲಿ ನಡೆದಂಥ ಉಗ್ರರ ಹೇಯ ಕೃತ್ಯವನ್ನು ನಾವು ಇಂದು ನಿವೃತ್ತ ಯೋಧರು ಎಲ್ಲರೂ ಸೇರಿ ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಮೌನಾಚರಣೆ ಮೂಲಕ ಮಡಿದಂಥ ನಮ್ಮ ಹುತಾತ್ಮರು ಆ 30 ಜನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಇದೊಂದು ಅತ್ಯಂತ ಹೇಯ ಕೃತ್ಯ. ಉಗ್ರರು ಪದೇ ಪದೇ ನಮ್ಮ ದೇಶವನ್ನು, ಕಾಶ್ಮೀರವನ್ನು ಅಟ್ಟಡಿಸಬೇಕು, ಅಲ್ಲಿ ಏನು ಶಾಂತಿಯುತೆ ನೆಲೆಸಿತ್ತು. ಸಾಕಷ್ಟು ಭಾರತೀಯರು ಬೇರೆ ಬೇರೆ ಮೂಲಗಳಿಂದ ಪ್ರವಾಸಿಗರು ಕಾಶ್ಮೀರ ಹೋಗ್ತಾಯಿದ್ರು. ಪ್ರತಿನಿತ್ಯ ಅಲ್ಲಿ ಪ್ರವಾಸಿಗರು ಹೋಗೋದು, ಆ ಸುಂದರ ತಾಣವನ್ನು ನೋಡುವಂಥ ಕೆಲಸ, ಕಾಶ್ಮೀರ ಏನು ಅಭಿವೃದ್ಧಿಯತ್ತ ಸಾಗ್ತಾಯಿತ್ತು, ಇವೆಲ್ಲವನ್ನು ಕಡಿಮೆ ಆಗಬೇಕು. ಭಾರತೀಯರು ಕಾಶ್ಮೀರಕ್ಕೆ ಬರಬಾರ್ದು, ಈ ಕಾಶ್ಮೀರ ಭಾರತದ ಮಾತೆಯ ಜೊತೆ ಇರಬಾರ್ದು ಅಂತೇಳಿ ಈ ಒಂದು ಹೇಯ ಕೃತ್ಯ ಮಾಡುವಂಥ ಯೋಜನೆ. ನೆರೆ ರಾಷ್ಟ್ರ ಪಾಕಿಸ್ತಾನದವರು ಚೈನಾ ಜೊತೆ ಕೂಡ್ಕೊಂಡು ಏನು ನೀವು ನಮ್ಮ ಮೇಲೆ ಪ್ರಾಕ್ಸಿ ವಾರ್ ಹೇಯ ಕೃತ್ಯ ಮಾಡತ್ತೀರಿ, ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಜೊತೆಗೆ ಭಾರತ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೇವೆ, ಇದಕ್ಕೆ ತಕ್ಕಂಥ ಉತ್ತರ ಕೊಡಲೇಬೇಕು. ಏನು ಸರ್ಜಿಕಲ್ ಸ್ಟ್ರೈಕ್ ತಾವು ಹಿಂದಕ್ಕೆ ಮಾಡಿದ್ರಿ, ಉತ್ತರ ಕೊಟ್ಟಿದ್ವಿ, ಅದೇ ರೀತಿ ಸರ್ಜಿಕಲ್ ಸ್ಟ್ರೈಕ್ 2 ಆಗಲೇಬೇಕು. ನೆರೆ ರಾಷ್ಟ್ರಕ್ಕೆ ಪಾಕಿಸ್ತಾನದವ್ರಿಗೆ ಬಗ್ಗ ಬಡಿಯುವಂಥ ಕೆಲಸ ಆಗಬೇಕು. ಅದು ಯುದ್ಧ ಆದರೂ ಚಿಂತೆ ಇಲ್ಲ, ಒಮ್ಮೆ ಅವ್ರು ಉತ್ತರ ಕೊಡಬೇಕು. ಇಲ್ಲಾಂದ್ರೆ ನಮ್ಮ ನಾಗರಿಕರು, ಅಮಾಯಕ ನಾಗರಿಕರು ಪ್ರತಿನಿತ್ಯ ಜೀವ ಕಳ್ಕೊಳ್ಳುವಂಥ ಕೆಲಸ ಆಗ್ತದೆ. ಜೊತೆಗೆ ಈ ಭಾರತದಿಂದ ಕಾಶ್ಮೀರ ನಿರಂತರವಾಗಿ ಕಾಯಮಾಗಿ ಬೇರೆ ಆಗ್ಬೇಕಂತ ಕೆಲಸ ಹೇಗಿತ್ತವನ್ನು ಉಗ್ರರು ಮಾಡ್ತಾರೆ. ಆ ಉಗ್ರಿಗೆ ತಕ್ಕ ಶಾಸ್ತಿ ಆಗಬೇಕು, ಅವ್ರನ್ನ ಬಗ್ ಬಡಿಯುವಂಥ ಕೆಲಸ ಮಾಡಬೇಕು, ಇದಕ್ಕೆ ತಕ್ಕ ಉತ್ತರ ಕೊಡುವಂಥ ಕೆಲಸ ಮಾಡಬೇಕಂತೇಳಿ ನಾವೆಲ್ಲರೂ ಒಕ್ಕಲಿಂದ ಆಗ್ರಹಪಡಿಸುತ್ತೇವೆ. ಅತ್ಯಂತ ವಿಧ್ವಂಸಕ ಕೃತ್ಯಗಳ ಮೂಲಕ ಒಂದು ಮಾನವೀಯತೆಯನ್ನು ಮರೆತಂತೆ ವರ್ತಿಸುತ್ತಿರುವಂಥ ಉಗ್ರಗಾಮಿಗಳ ನಿನ್ನಿನ ದಿವಸ ಒಂದು ಹೇಯ ಕೃತ್ಯವನ್ನು ಎಸಗಿದ್ದಾರೆ. ಪಹಲ್ಗಾಮ್ ಅನ್ನುವಂಥ ಒಂದು ಸ್ಥಳ, ಅದು ಯಾತ್ರಾರ್ಥಿಗಳಿಗೆ ಅತ್ಯಂತ ಒಂದು ಇಷ್ಟದ ಸ್ಥಳ. ಅಲ್ಲಿ ಪ್ರವಾಸಕ್ಕೆ ಹೋದಂಥ ಸುಮಾರು 30 ಜನ ಭಾರತೀಯರ ಮೇಲೆ, ಅದರಲ್ಲಿಯೂ ವಂದೇ ವಂದೇ ಬೋಲೋ ಭಾರತ್ ಮಾತಾ ಕಿ ಜೈ. ನಿನ್ನೆ ರಾತ್ರಿ ನಾವು ಮೊದಲಿಂದಲೂ ಅನೇಕ ರೀತಿಯಿಂದ ತೊಂದರೆಗಳು ಅನಿಸ್ತಕ್ಕಂಥ ಕಾಶ್ಮೀರದಲ್ಲಿ ಅನುಕೂಲ ಆಗಲಂತೆ ಭಾರತ ಸರ್ಕಾರ ಅಲ್ಲಿ ಸಾಕಷ್ಟು ಪ್ರವಾಸಿಗರು ಹೋದರೆ ಅಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗೋ ರೀತಿಯೊಳಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಆ ಕಾಶ್ಮೀರಿಗಳಿಗೆ ತೊಂದರೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಉಗ್ರಗಾಮಿಗಳು ಏನು ಆಶೆ ಏನಂದ್ರೆ, ಅಲ್ಲದೆ ನಮ್ಮ ಭಾರತೀಯ ದೇಶದೊಳಗೆ ಈ ಉಗ್ರಗಾಮಿಗಳು ಮತ್ತು ಆತಂಕ ಅನ್ನೋದು ವಿದೇಶದ ಎಲ್ಲ ಜನರಿಗೆ ಗೊತ್ತಾಗಬೇಕು. ಆ ರೀತಿ ಇಟ್ಕೊಂಡು ನಿನ್ನೆ ತಮ್ಮ ಭಯೋತ್ಪಾದನೆ ಕೃತ್ಯವನ್ನು ತೋರಿಸಿದರು. ಅಲ್ಲಿ ಮುಖ್ಯವಾಗಿ ಕರ್ನಾಟಕದ ಇಬ್ಬರು ಕೂಡ ಅದರಲ್ಲಿ ಇದರಿಂದ ಏನು ತೋರಿಸ್ತಂದ್ರೆ, ಇಡೀ ಜಗತ್ತಿಗೆ ಭಾರತದಲ್ಲಿ ಆತಂಕ ಸ್ಥಿತಿ ಇದೆ ಅನ್ನೋದನ್ನ ತೋರಿಸುವ ಸಲುವಾಗಿ ಇಂಥ ಉಗ್ರಗಾಮಿಗಳು ತಮ್ಮ ಕ್ರೌರ್ಯ
ನೋಡಿ ಅಲ್ಲಿ ವಿಚಾರ ಮಾಡ್ರಿ. ನಾವು ಹೆಂಗಿತ್ತಂದ್ರೆ ಅವರನ್ನ ಧರ್ಮ ಕೇಳಿ ಹೊಡೆದಾರಂತ ನಡೆಯನ್ನ ಈ ಉಗ್ರಗಾಮಿಗಳು ನಮ್ಮ ದೇಶ ನಡೆಸಿದ್ದಾರೆ. ಇದರ ತಕ್ಷಣ ನಾವು ಏನು ಮಾಡಬೇಕು? ವಿರೋಧ ಮಾಡಬೇಕು. ಭಾರತೀಯರೆಲ್ಲರೂ ಇದಕ್ಕೆ ವಿರೋಧವಾದ